ಎಲ್ಲರಿಗೂ ಬಂತು 2,000 ರೂಪಾಯಿ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ. ನಿಮಗೂ ಕೂಡ ಬಂತ? ಬೇಗನೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ. ಹೌದು, ಯಾವ ಕಂತಿನ ಹಣ ಬಂದಿದೆ? ಕರ್ನಾಟಕ ಜಿಲ್ಲಾವಾರು ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ವೀಕ್ಷಕರೇ. ಸದ್ಯಕ್ಕೆ 2,000 ರೂಪಾಯಿ, ನಂತರ 2,000 ರೂಪಾಯಿ ವೀಕ್ಷಕರೇ. ಇಲ್ಲಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸಿಕ್ಕಿರುವಂತದ್ದು. ಈ ಒಂದು ವಿಡಿಯೋ ಮಾತ್ರ ನೀವು ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದಲ್ಲ ಎರಡು ಸಿಹಿ ಸುದ್ದಿಗಳು ಬಂದಿರುತ್ತವೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ 1 ವಾರಗಳವರೆಗೂ ಸುರಿಯಲಿದೆ ಭಾರಿ ಮಳೆ. ಈ ಜಿಲ್ಲೆಗಳಲ್ಲಿ ಮನೆಯಿಂದ ಹೊರಗಡೆ ಬರೋಕ್ಕಿಂತ ಮುಂಚೆ ವಿಚಾರ ಮಾಡಬೇಕಾಗುತ್ತೆ. ಯಾಕಂದ್ರೆ ಬಿಟ್ಟು ಬಿಡದೆ ಸುರಿಯಲಿದೆ ಭಾರಿ ಮಳೆ ಅಂತಾನೆ ಹೇಳ್ಬಹುದು. ಯಾವ ಜಿಲ್ಲೆಗಳಿಗೆ ಅಲರ್ಟ್ ಇದೆ ಮತ್ತೆ ಎಲ್ಲೆಲ್ಲಿ ಶಾಲೆ ಕಾಲೇಜುಗಳಿಗೆ ರಜೆ ಬೀಳಬಹುದು ಅದರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ಮಾಹಿತಿ ನೋಡ್ತಾ ಹೋಗೋಣ ವೀಕ್ಷಕರೇ. ಹಾಗೆ ಸ್ಕಾಲರ್ಶಿಪ್, ಹೌದು, ವಿದ್ಯಾರ್ಥಿ ವೇತನ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕಿರುವಂತದ್ದು. 15,000 ರೂಪಾಯಿ ನಿಮಗೆ ಈ ಒಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಿಗಲಿದೆ. ಅದೇ ತರ ನೀವು ಕೂಡ ಈ ಒಂದು ಸ್ಕಾಲರ್ಶಿಪ್ ಪಡ್ಕೋಬೇಕಂದ್ರೆ ಇದರ ಹೆಸರು ಏನು, ಯಾವ ತರ ಅರ್ಜಿ ಹಾಕಬೇಕು ಅದರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವೀಕ್ಷಕರೇ. ನಿಮ್ಮ ಮನೆಯಲ್ಲಿ ವಿದ್ಯಾರ್ಥಿಗಳು ಇದ್ರೆ, ಶಾಲೆ ಕಾಲೇಜ್ಗೆ ಹೋಗೋರು ಇದ್ರೆ ವಿಡಿಯೋನ ನೀವು ನೋಡಿ ಅವ್ರಿಗೂ ಕೂಡ ಹೇಳಿ. ಹಾಗೆ 200 ರೂಪಾಯಿ ಟಿಕೆಟ್ ದರವನ್ನು ನಿಗದಿ ಮಾಡಲಾಗಿದೆ ವೀಕ್ಷಕರೇ ಸರ್ಕಾರದಿಂದ. 200 ರೂಪಾಯಿ ಮೇಲೆ ಇನ್ಮುಂದೆ ಟಿಕೆಟ್ ಇಡುವಂತಿಲ್ಲ ಎಂದು ಕರ್ನಾಟಕ ಸರ್ಕಾರದಿಂದ ಸಿದ್ದರಾಮಯ್ಯನವರು ಒಂದು ಈಗಾಗಲೇ ಹೇಳಿಕೆ ಕೊಟ್ಟಿರುವಂತದ್ದು. ಮುಂದಿನ ಬರುವ ಅಧಿವೇಶನದಲ್ಲಿ ಇದರ ಬಗ್ಗೆ ಅಧಿಕೃತ ಒಂದು ಘೋಷಣೆ ಕೂಡ ಆಗಲಿದೆ. ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ದುಬಾರಿ ಒಂದು ಟಿಕೆಟ್ಗೆ ಬೀಳಲಿದೆ ಬ್ರೇಕ್. ಮತ್ತೆ ಈಗ ಗಣೇಶ ಹಬ್ಬಕ್ಕೆ ಡಿಜೆ ಬಳಕೆಗೆ ನಿಷೇಧ. ಹೌದು, ಇದು ಕೂಡ ಸದ್ಯಕ್ಕೆ ಬಂದಿರೋ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಗಣೇಶ್ ಮತ್ತು ಈದ್ ಮಿಲಾದ್ ಹಬ್ಬದ ವೇಳೆ ಡಿಜೆ ನಿಷೇಧ ಮಾಡಲಾಗಿದೆ. ರಾಜ್ಯ ಸರ್ಕಾರದಿಂದ ಮಹತ್ವದ ಆದೇಶ ಕೂಡ ಬಂದಿರುವಂಥದ್ದು. ಎಲ್ಲ ಡೀಟೇಲ್ ಆಗಿ ನೋಡೋಣ ವೀಕ್ಷಕರೇ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಎಷ್ಟು ಜನ ಲೈಕ್ ಮಾಡ್ತಾರೆ ನೋಡಿ, ಅಷ್ಟು ಜನ ಗೃಹಲಕ್ಷ್ಮಿ ಫಲಾನುಭವಿಗಳು ಸ್ಪಂದನೆ ಕೊಟ್ಟಿದ್ದಾರೆ ಅಂತ ಅರ್ಥ. ಮತ್ತೆ ನಿಮಗೂ ಕೂಡ ಈಗಾಗಲೇ 2,000 ರೂಪಾಯಿ ಜೂನ್ ತಿಂಗಳ ಹಣ, ಕಂತಿನ ಹಣ ಬಂದಿದ್ದರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚು ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕಾನ್ ಕೂಡ ಒತ್ತಿ. ಮೊದಲಿಗೆ ಬಂದಿರುವ ಟಾಪ್ ಬ್ರೇಕಿಂಗ್ ನ್ಯೂಸ್, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್. ಒಟ್ಟಿಗೆ 2 ಕಂತಿನ 4,000 ರೂಪಾಯಿ ಹಣ ಖಾತೆಗೆ ಜಮಾ. ಹೌದು ಗೆಳೆಯರೆ, ಮಹಿಳೆಯರಿಗೆ ಹಬ್ಬದ ಹೊತ್ತಿನಲ್ಲಿ, ಗಣೇಶ ಹಬ್ಬದ ಹೊತ್ತಿನಲ್ಲಿಯೇ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಹೌದು ವೀಕ್ಷಕರೇ, ಈಗ ಸರ್ಕಾರದಿಂದ ಈಗಾಗಲೇ 2,000 ರೂಪಾಯಿ ರಿಲೀಸ್ ಮಾಡಲಾಗಿದೆ. ಅದು ಕೂಡ ಜೂನ್ ತಿಂಗಳ ಹಣವು ಕೂಡ ಈಗಾಗಲೇ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಖಾತೆಗೆ ಬಂದು ಸೇರಲಿದೆ ಅಂತಾನೆ ಇಲ್ಲಿ ಹೇಳಲಾಗಿದೆ. ಮತ್ತೆ ಯಾರಿಗೆಲ್ಲ ಇನ್ನು ಜೂನ್ ತಿಂಗಳ ಹಣ ಬಂದಿಲ್ಲ ನೋಡಿ, ಅವರಿಗೆ ಏನಾದರೂ ಈಗಾಗಲೇ ಮೇ ತಿಂಗಳ ಹಣ ಬಂದಿದ್ದರೆ ಚಿಂತೆ ಮಾಡುವುದು ಬೇಡ. ಹೌದು ವೀಕ್ಷಕರೇ, ನಿಮಗೆ ಈಗ ಮೇ ತಿಂಗಳವರೆಗೂ ಹಣ ಬಂದಿದ್ದರೆ ಯಾವುದೇ ಕಾರಣಕ್ಕೂ ನೀವು ಚಿಂತೆ ಮಾಡೋದು ಬೇಕಾಗಿಲ್ಲ. ಜೂನ್ ತಿಂಗಳ ಹಣವು ಕೂಡ ನಿಮಗೆ ಸದ್ಯದಲ್ಲಿ ಬಂದು ಸೇರಲಿದೆ ಖಾತೆಗೆ. ಯಾರಿಗೆಲ್ಲ ಮೇ ತಿಂಗಳ ಹಣ ಬಂದಿಲ್ಲ ನೋಡಿ, ಅವರಿಗೆ ಒಟ್ಟಿಗೆ 2 ಕಂತಿನ ಹಣ ಬಂದು ಸೇರಲಿದೆ ಅಕೌಂಟ್ಗೆ. ಹೌದು ವೀಕ್ಷಕರೇ, ಜುಲೈ ಹಾಗೂ ಆಗಸ್ಟ್ ತಿಂಗಳ 4,000 ರೂಪಾಯಿ ಮಾತ್ರ ಈಗ ಬಾಕಿ ಉಳಿದಂತಾಗುತ್ತೆ ಅಂತಾನೆ ಇಲ್ಲಿ ಹೇಳಬಹುದು. ವೀಕ್ಷಕರೇ, ತುಂಬಾ ಜನರು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಆಗಸ್ಟ್ ತಿಂಗಳ ಹಣ ಬಂದಿಲ್ಲ, ಜುಲೈ ತಿಂಗಳ ಹಣ ಬಂದಿಲ್ಲ ಅಂತ. ಸದ್ಯಕ್ಕೆ ಇನ್ನು ಸರ್ಕಾರದಿಂದ ಯಾವುದೇ ರೀತಿ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ ವೀಕ್ಷಕರೇ ಜುಲೈ ತಿಂಗಳ ಹಣ ಬಿಡುಗಡೆ ಆಗಿರೋ ಬಗ್ಗೆ. ಆದರೆ ಜೂನ್ ತಿಂಗಳ ಹಣ ರಿಲೀಸ್ ಆಗಿರೋ ಬಗ್ಗೆ ಈಗಾಗಲೇ ಮಾಹಿತಿ ಸಿಕ್ಕಿತ್ತು. ಹೌದು, ವರಮಹಾಲಕ್ಷ್ಮಿ ಹಬ್ಬ, ರಾಖಿ ಹಬ್ಬದ ದಿನದಂದು ಹಣ ಬರಲಿದೆ ಅಂತ ಆಗಲೇ ನ್ಯೂಸ್ ಕೂಡ ಬಂದಿತ್ತು. ಅದೇ ಥರ ಈ ಒಂದು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣವನ್ನು ಕೂಡ ರಿಲೀಸ್ ಮಾಡಲಾಗಿದ್ದು, ಈಗಾಗಲೇ ಬೆಳಗಾವಿ ಜಿಲ್ಲೆಯಿಂದ ಹಣ ಟ್ರಾನ್ಸ್ಫರ್ ಆಗಲು ಶುರುವಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗೃಹಲಕ್ಷ್ಮಿ ಫಲಾನುಭವಿಗಳು, ಹತ್ತತ್ರ 11 ಲಕ್ಷ ಅರ್ಹ ಫಲಾನುಭವಿಗಳು ಇದ್ದಾರೆ ಅಂತ ಗೊತ್ತಾಗಿದೆ. ಅದೇ ಥರ ತುಮಕೂರು, ಬೆಂಗಳೂರು, ಮಂಡ್ಯ, ಮೈಸೂರು, ಇದೇ ಥರ ಈ ಒಂದು ಜಿಲ್ಲಾವಾರು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಮೂಲಕ ಹಣ ಸಂದಾಯ ಮಾಡಲು ಶುರು ಮಾಡಲಾಗಿದೆ. 2,000 ರೂಪಾಯಿ ಹಣ ನಿಮ್ಮ ಅಕೌಂಟಿಗೆ ಹಾದು ಬರಬೇಕಂದ್ರೆ ಇನ್ನೂ 8 ದಿನಗಳವರೆಗೂ ಕಾಲಾವಕಾಶ ಬೇಕಾಗುತ್ತದೆ. 20ನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಅಕೌಂಟಿಗೆ ಬಂದು ಸೇರಲಿದೆ. ಹಾಗೆ ನಿಮಗೂ ಕೂಡ ಜೂನ್ ತಿಂಗಳ ಹಣ ಇನ್ನು 20ನೇ ತಾರೀಕಿನ ಒಳಗಡೆ ಬಂದು ಸೇರಲಿದೆ ಅಂತಾನೆ ಹೇಳಬಹುದು. ಮತ್ತೆ ನಿಮಗೆ 2 ಕಂತು ಒಟ್ಟಿಗೆ ಸಿಗಬೇಕಂದ್ರೆ, ನಿಮಗೆ ಮೇ ತಿಂಗಳ ಹಣ ಬಂದಿಲ್ಲ ಅಂದ್ರೆ ಮೇ ಪ್ಲಸ್ ಜೂನ್ 2 ತಿಂಗಳ ಹಣ ಒಟ್ಟಿಗೆ ನಿಮ್ಮ ಅಕೌಂಟಿಗೆ ಸಿಗಲಿದೆ. ಮತ್ತು ವೀಕ್ಷಕರೇ, SSLC ಮತ್ತು PUCಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಕರ್ನಾಟಕ SC ST ಕ್ಯಾಟಗರಿಯಲ್ಲಿ ಸಾಮಾನ್ಯವಾಗಿ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ SSP ಪೋರ್ಟಲ್ ಅಲ್ಲಿ ತೆರೆಯಲಾಗುತ್ತದೆ. ಅಲ್ಲಿ SSLC ಪಾಸ್ ಆದ ವಿದ್ಯಾರ್ಥಿಗಳಿಗೆ 25,000 ರೂಪಾಯಿ, PUC ಪಾಸ್ ಆದ ವಿದ್ಯಾರ್ಥಿಗಳಿಗೆ 10 ರಿಂದ 20,000 ರೂಪಾಯಿ, ಮತ್ತೆ ಇಲ್ಲಿ SSLCಗೆ 10 ರಿಂದ 25,000 ರೂಪಾಯಿವರೆಗೂ
ಸ್ಕಾಲರ್ಶಿಪ್ ಸಿಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ. ಹೌದು ವೀಕ್ಷಕರೇ, ನೀವು ಕೂಡ SSLC ಪಾಸ್ ಮತ್ತು ಸೆಕೆಂಡ್ PUC ಪಾಸ್ ವಿದ್ಯಾರ್ಥಿಗಳಾಗಿದ್ದರೆ ವಿದ್ಯಾರ್ಥಿ ವೇತನಗಳು ಕೂಡ ನಿಮಗೆ ಸಿಗಲಿದೆ ಅಂತಲೇ ಹೇಳ್ಬೋದು. ವಿದ್ಯಾರ್ಥಿ ವೇತನ ಅಂದರೆ ಇದು ಸ್ಕಾಲರ್ಶಿಪ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಕೆಲವು ಪ್ರಮುಖ ವಿದ್ಯಾರ್ಥಿ ವೇತನ ಇನ್ಸೆಂಟಿವ್ಗಳ ಅರ್ಜಿ ಕೂಡ ಈಗಾಗಲೇ ಬಿಡುಗಡೆ ಮಾಡಲಾಗಿದ್ದು ಜುಲೈ ತಿಂಗಳಲ್ಲಿ ಇದನ್ನು ಕೊನೆಗೊಳ್ಳಲಾಗಿತ್ತು. ಆದರೆ ಮತ್ತೆ ಇದನ್ನು ರೀಓಪನ್ ಮಾಡುವ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳಲಾಗಿದೆ. ಮತ್ತೆ ವೀಕ್ಷಕರೇ, ಇಲ್ಲಿ ಇಂಪಾರ್ಟೆಂಟ್ ಆಗಿ ವಿದ್ಯಾಸಿರಿ ಪ್ರತಿಭಾ ಪುರಸ್ಕಾರ. ಹೌದು, ವಿದ್ಯಾಸಿರಿ ಪ್ರತಿಭಾ ಪುರಸ್ಕಾರ ಅಲ್ಲಿ SSLCಯಲ್ಲಿ 85% ಮೇಲೆ ಅಥವಾ PUCಯಲ್ಲೂ ಕೂಡ 85% ಮೇಲೆ ಯಾರಾದರೂ ಇಲ್ಲಿ ರಿಸಲ್ಟನ್ನು ಮಾಡಿದರೆ ನೀವು ಕೂಡ ಅರ್ಜಿ ಹಾಕೋದ್ರ ಮೂಲಕ 10,000 ರೂಪಾಯಿಂದ 15,000 ರೂಪಾಯಿವರೆಗೂ ಸ್ಕಾಲರ್ಶಿಪ್ಪನ್ನು ಇಲ್ಲಿ ಪಡಿಬಹುದು ಅಂತ ಹೇಳಲಾಗಿದೆ. ಮತ್ತು ಯಾರೆಲ್ಲ ವಿದ್ಯಾದಾನ್ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಿದ್ದಾರೆ ನೋಡಿ, ಅವರಿಗೂ ಕೂಡ ಮುಂದಿನ ಬರೋ ದಿನಗಳಲ್ಲಿ ಅಧಿಕೃತ ಪೋರ್ಟಲ್ ಕೂಡ ಬರಲಿದೆ ಅಂತಾನೆ ಇಲ್ಲಿ ಹೇಳಲಾಗಿದೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಮಾಹಿತಿ. ಮುಂದಿನ ಬರೋ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಪ್ರೊಸೆಸ್ ಹೇಳ್ತೀವಿ, ಯಾವ ಥರ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಿ ಯಾವ ಥರ ಡೌನ್ಲೋಡ್ ಮಾಡಬೇಕು ಅಪ್ಲಿಕೇಶನ್ ಅಂತ. ಮತ್ತು ನಮ್ಮ ಕರ್ನಾಟಕದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿಯಲಿದೆ, ಅದರಲ್ಲೂ 1 ವಾರಗಳ ಕಾಲ ಇಲ್ಲಿ ಮಳೆ ಆಗಲಿದೆ ಅಂತ ಹೇಳಲಾಗಿದೆ. ಯಾವ ಜಿಲ್ಲೆಗಳಿಗೆ ಅಲರ್ಟ್ ಇದೆ ಅಂತ ನೋಡೋಣ ಬನ್ನಿ. ಸದ್ಯಕ್ಕೆ ಯಾವುದೇ ರೀತಿ ಶಾಲೆ ಕಾಲೇಜುಗಳಿಗೆ ರಜೆ ಇಲ್ಲ. ಹೌದು ವೀಕ್ಷಕರೇ, ದಿನಪೂರ್ತಿ ಮಳೆ ಸುರಿದ್ರೂ ಕೂಡ ತುಂತುರು ಮಳೆ ಆಗ್ತಾ ಇದೆ, ಜಿಟಿ ಮಳೆ ಆಗ್ತಾ ಇದೆ. ಹೀಗಾಗಿ ಸದ್ಯಕ್ಕೆ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಆದರೂ ಕೂಡ ಮೋಡ ಕವಿದ ವಾತಾವರಣ, ಚಳಿ ಪ್ರಮಾಣ ಜಾಸ್ತಿ ಆಗಿದೆ ಹೊರತು ಇಲ್ಲಿ ಶಾಲೆ ಕಾಲೇಜಿಗೆ ರಜೆ ಕೊಡುವ ಒಂದು ಸ್ಥಿತಿಯನ್ನು ಬಂದಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಮುಂದಿನ ಬರೋ ದಿನಗಳಲ್ಲಿ ಮಳೆ ಪ್ರಮಾಣ ಜಾಸ್ತಿ ಆದರೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಆ ಶಾಲೆ ಕಾಲೇಜುಗಳಿಗೆ ರಜೆ ಕೊಡಲಿದ್ದಾರೆ. ಸದ್ಯಕ್ಕಂತೂ ಯಾವುದೇ ರೀತಿ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿಲ್ಲ. ಮತ್ತೆ ಬೆಂಗಳೂರು ಸೇರಿದಂತೆ 19 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಹೌದು ವೀಕ್ಷಕರೇ, ಸಾಕಷ್ಟು ಜಿಲ್ಲೆಗಳಲ್ಲಿ 1 ವಾರಗಳ ಕಾಲ ಮಳೆ ಆಗಲಿದೆ. ಕರಾವಳಿ, ಉತ್ತರ ಹಾಗೂ ದಕ್ಷಿಣ ಒಳನಾಡಿನ 19ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ನೀಡಲಾಗಿದೆ. ವಿಜಯನಗರ, ಶಿವಮೊಗ್ಗ, ಕೊಡಗು, ಹಾಸನ, ಚಿತ್ರದುರ್ಗ, ಚಿಕ್ಕಮಗಳೂರು, ಬಳ್ಳಾರಿ, ಯಾದಗಿರಿ, ವಿಜಯಪುರ, ರಾಯಚೂರು, ಕೊಪ್ಪಳ, ಕಲಬುರಗಿ, ಹಾವೇರಿ, ಗದಗ, ಧಾರವಾಡ, ಬೀದರ್, ಬೆಳಗಾವಿ, ಬಾಗಲಕೋಟೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಇಳಕಲ್, ಗಂಗಾವತಿ, ಗಬ್ಬೂರು, ತಾವರಗೆರೆ, ಸಿದ್ದಾಪುರ, ಶೋರಾಪುರ, ಸೈದಾಪುರ, ಕಿಬ್ಬನಹಳ್ಳಿ, ಕದ್ರಾ, ಹನುಗಂದ, ಗುಬ್ಬಿ, ದಾವಣಗೆರೆ, ಭದ್ರಾವತಿ, ಆಳಂದ, ಶಿರಾಲಿ, ಶಕ್ತಿನಗರ, ಮಂಟಿ, ಕುಮಟಾ, ಜೀವರ್ಗಿ, ಗೊಳೆಗೋಡು, ಗೋಕರ್ಣ, ಗಂಗಾಪುರ ಈ ಭಾಗಗಳಲ್ಲೂ ಕೂಡ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಬೆಂಗಳೂರಿನಲ್ಲಿ 1 ವಾರದಿಂದ ನಿತ್ಯವೂ ಮಳೆ ಆಗ್ತಾ ಇದೆ. ಇನ್ನು ಮೋಡ ಕವಿದ ವಾತಾವರಣವಿರಲಿದ್ದು ಬೆಳಿಗ್ಗೆಯಿಂದಲೇ ತುಂತುರು ಮಳೆ ಶುರುವಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಬನ್ನಿ ವೀಕ್ಷಕರೇ, ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಏನಂತ ನೋಡೋಣ. ಎಲ್ಲ ಮಹಿಳೆಯರಿಗೆ ಮತ್ತೆ ಬಾಲಕಿಯರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಶಾಲೆ ಕಾಲೇಜು ವಿದ್ಯಾರ್ಥಿನಿಯರಿಗೂ ಕೂಡ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಶಾಲೆ ಕಾಲೇಜು ವಿದ್ಯಾರ್ಥಿನಿಯರು ಹಾಗೂ ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಮಹಿಳಾ ಪೊಲೀಸ್ ಒಳಗೊಂಡ ಅಕ್ಕಾಪಡೆ ಶೀಘ್ರವೇ ಜಾರಿಗೆ ಬರಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಆಗಸ್ಟ್ 15ರಿಂದ ಬೆಳಗಾವಿ, ಮೈಸೂರು ಹಾಗೂ ಮಂಗಳೂರಿನಲ್ಲಿ ಪ್ರಾಯೋಗಿಕವಾಗಿ ಅಕ್ಕಾಪಡೆ ಆರಂಭ ಮಾಡಲಾಗುತ್ತದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು. ಅಷ್ಟು ಮಾತ್ರವಲ್ಲದೆ ಇನ್ನು ಬಾಲ್ಯ ವಿವಾಹಗಳು, ಸಾಮಾಜಿಕ ಪದ್ಧತಿಗಳಿಂದಾಗಿ ಬಾಲ್ಯ ವಿವಾಹಗಳು ನಡೆಯುತ್ತಿದ್ದು ಇದರಿಂದಾಗಿ ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬಾಲ್ಯ ವಿವಾಹಗಳ ಸಂಖ್ಯೆ ಹೆಚ್ಚಾಗಿರುವುದರಿಂದ ಬಾಲ ಗರ್ಭಿಣಿಯರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಬಾಲ್ಯ ವಿವಾಹ ಸಾಮಾಜಿಕ ಪೀಡಾಗಿದ್ದು ಇದನ್ನು ಬೇರು ಮಟ್ಟದಿಂದ ಕಿತ್ತೊಗಿಬೇಕು. ಬಾಲ್ಯ ವಿವಾಹ ತಡೆಗಟ್ಟಲು ಸರ್ಕಾರ ಸರ್ವಸನ್ನದ್ಧವಾಗಿದ್ದು ಇದಕ್ಕೆ ಎಲ್ಲರ ಸಹಕಾರವೂ ಅಗತ್ಯ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಬಾಲ್ಯ ವಿವಾಹವನ್ನು ತಡೆಗಟ್ಟಲು ಸರ್ಕಾರ ಈಗಾಗಲೇ ಕಾಯ್ದೆಯನ್ನು ಜಾರಿಗೆ ತಂದಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ. ಮತ್ತೆ ಗೆಳೆಯರೆ, ಈಗ 200 ರೂಪಾಯಿ ದರ ನಿಗದಿ ಮಾಡಲು ಸರ್ಕಾರ ಮುಂದೆ ಬಂದಿದೆ. 200 ರೂಪಾಯಿ ಟಿಕೆಟ್ ಈಗಾಗಲೇ ಇನ್ನೂ ಕೆಲವೇ ದಿನಗಳಲ್ಲಿ ಅಧಿಕೃತ ಘೋಷಣೆ ಆಗಲಿದೆ. ಇನ್ನು ಮುಂದೆ PVR ಆಗಿರ್ಬೋದು, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ, ಥಿಯೇಟರ್ಗಳಲ್ಲಿ 200 ರೂಪಾಯಿಗಿಂತ ಹೆಚ್ಚು ಟಿಕೆಟ್ ಅಂದರೆ ಸಿನಿಮಾ ಟಿಕೆಟನ್ನು ತೆಗೆದುಕೊಳ್ಳುವಂತಿಲ್ಲ ಎಂದು ಸಿದ್ದರಾಮಯ್ಯನವರು ಮೊದಲೇ ಒಂದು ಹೇಳಿಕೆ ಕೊಟ್ಟಿದ್ರು. ಅದೇ ಥರ ಈಗ ಇದನ್ನು ಅಧಿಕೃತವಾಗಿ ಘೋಷಣೆ ಮಾಡಲು ಇನ್ನೂ ಕೆಲವೇ ದಿನ ಮಾತ್ರ ಬಾಕಿ ಅಂತ ಹೇಳ್ಬೋದು. ಸಾರ್ವಜನಿಕರಿಗೆ ಮತ್ತು ಸಿನಿ ಪ್ರಿಯರಿಗೆ ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಎದಕ್ಕಂದರೆ ಪದೇ ಫಿಲ್ಮ್ ಹೋಗೋರಿಗೆ 300 ರೂಪಾಯಿ, 400 ರೂಪಾಯಿ ಹಾಗೆ ಚಾರ್ಜ್ ಮಾಡ್ತಾಯಿದ್ರು ಸಿನಿಮಾ ಥಿಯೇಟರ್ಗಳಲ್ಲಿ. ಆದರೆ ಇನ್ನು ಮುಂದೆ 200 ರೂಪಾಯಿಗಿಂತ ಹೆಚ್ಚಿನ ದರವನ್ನು ಯಾರೂ ಕೂಡ ತಗೊಳ್ಳುವಂತಿಲ್ಲ. 200 ರೂಪಾಯಿಗಿಂತ ಕಡಿಮೆ ತೊಗೊಳ್ಳಿ, 100 ರೂಪಾಯಿ ತೊಗೊಳ್ಳಿ, 80 ರೂಪಾಯಿ ತೊಗೊಳ್ಳಿ, 120 ರೂಪಾಯಿ ತೊಗೊಳ್ಳಿ, 150 ರೂಪಾಯಿ ತೊಗೊಳ್ಳಿ, 200 ರೂಪಾಯಿ ಮೇಲೆ ತಗೊಂಡ್ರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಸರ್ಕಾರದಿಂದ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಸಿನಿ ಪ್ರಿಯರಿಗೆ ಸಿಹಿ ಸುದ್ದಿ, 200 ರೂಪಾಯಿ ದರ ಮ್ಯಾಕ್ಸಿಮಮ್ ಲಿಮಿಟ್ ಹೇರಲಾಗಿದೆ. 200 ರೂಪಾಯಿ ಒಳಗಡೆನೇ ಇರಬೇಕು ಟಿಕೆಟ್ ದರ ಅಂತ. ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್. ರಾಜ್ಯಾದ್ಯಂತ ಗಣೇಶ್ ಹಾಗೂ ಈದ್ ಮಿಲಾದ್ ಹಬ್ಬದ ವೇಳೆ
ಡಿಜೆ ನಿಷೇಧ ರಾಜ್ಯ ಸರ್ಕಾರದ ಒಂದು ಮಹತ್ವದ ಆದೇಶ. ಹೌದು ವೀಕ್ಷಕರೇ, ಹಬ್ಬದ ಆಚರಣೆ ಪೂರ್ಣಗೊಳ್ಳುವವರೆಗೂ ಮುಂಜಾಗೃತಾ ಕ್ರಮವಾಗಿ ಸಾರ್ವಜನಿಕ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ಹಿತದೃಷ್ಟಿಯಿಂದ 27/8/2025ರಿಂದ 15/9/2025ರವರೆಗೂ ಡಿಜೆ ಸಿಸ್ಟಮ್ ಬಳಕೆ ನಿಷೇಧ ಮಾಡಿ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರ ಸೂಚಿಸಿದೆ. ಅಂದರೆ 27/8/2025ರಂದು ಗಣೇಶ ಹಬ್ಬದ ಪ್ರಯುಕ್ತ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ನಂತರ ವಿವಿಧ ದಿನಗಳಂದು ವಿಸರ್ಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದ್ದು, ಅದೇ ಥರ 27ರಿಂದ 15ನೇ ತಾರೀಕಿನವರೆಗೂ ಒಟ್ಟು 20 ದಿನಗಳ ಕಾಲ ವಿವಿಧ ಜಿಲ್ಲೆಗಳ ಪ್ರಮುಖ ಅತಿ ಸೂಕ್ಷ್ಮ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಿದ್ದಾರೆ. 5/9/2025ರಿಂದ 10ನೇ ತಾರೀಕಿನವರೆಗೂ ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಹಬ್ಬ ಆಚರಣೆ ಮಾಡಲಿದ್ದಾರೆ. ಈ ಒಂದು ಆಚರಣೆಗಳಲ್ಲಿ ಸಂದರ್ಭಗಳಲ್ಲಿ ಡಿಜೆ ಸಿಸ್ಟಮ್ಗಳನ್ನು ಉಪಯೋಗಿಸುವುದರಿಂದ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ವಯಸ್ಕರಿಗೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ರೋಗಿಗಳಿಗೆ ತೊಂದರೆ ಆಗುವುದರಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದಾಗಿ ಸೌಹಾರ್ದತೆ ಮತ್ತು ಶಾಂತಿ ಕಾಪಾಡುವ ಸಲುವಾಗಿ ಗಣೇಶ ಉತ್ಸವ ಮತ್ತು ಈದ್ ಮಿಲಾದ್ ಹಬ್ಬಗಳ ಆಚರಣೆಗಳು ಪೂರ್ಣಗೊಳ್ಳುವವರೆಗೂ ರಾಜ್ಯಾದ್ಯಂತ ಡಿಜೆ ಸಿಸ್ಟಮ್ಗಳನ್ನು ಬಳಕೆಯನ್ನು ನಿಷೇಧ ಮಾಡಿ ಆದೇಶಗೊಳಿಸಲಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು ವೀಕ್ಷಕರೇ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನಮಗೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ತಪ್ಪದೇ ಮರೆಯದೆ ಒತ್ತಿ.